ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಇತ್ತೀಚೆಗೆ ನಡೆದಂಥ ಕರ್ನಾಟಕ ಪೊಲೀಸ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಯಿತು. ಸೊ 1137 ಪೋಸ್ಟ್ಗೆ, ಅದು ನಾನ್ ಹೆಚ್ಚಿಗೆ ಫೆಬ್ರವರಿ 2025ಕ್ಕೆ. ಸೊ ಹಾಗಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಇಂಡಿಯನ್ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನಿಮಗೆ ನೋಡಿ, ಆ್ಯಕ್ಚುಲಿ ಅಂದರೆ ಇಲ್ಲಿ ಒಂದು ಕಡೆ ಇಂಗ್ಲೀಷ್ ಕೊಟ್ಟಿದ್ದಾರೆ, ಒಂದು ಕಡೆ ಕನ್ನಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಇಂಗ್ಲೀಷ್ ಓದುವ, ಯಾಕಂದರೆ ಕನ್ನಡದಲ್ಲಿ ನಿಮಗೆ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಡಸ್ ನಾಟ್ ಹ್ಯಾವ್ ಎ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೇಳಿದ್ದಾರೆ. ಹೌದಾ, ಅಂದರೆ ಕೆಳಗಿನವುಗಳಲ್ಲಿ ಯಾವ ರಾಜ್ಯಗಳು ರಾಜ್ಯ ವಿಧಾನ ಪರಿಷತ್ತನ್ನ ಹೊಂದಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ, ನಿಮ್ಗೆಲ್ಲ ಗೊತ್ತಿರುವಂತೆ ನೋಡಿ, ಆಕ್ಚುಲಿ ಯೂನಿಕ್ಯಾಮರಿಸಮ್ ಅಂತ ಇರುತ್ತೆ, ಅಂದ್ರೆ ಏಕ ಶಾಸಕಾಂಗ ಸದನ ಅಂತ ಕರೀತಾರೆ. ಅಲ್ಲಿ ಬರೀ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ ಇರುತ್ತೆ, ಅಂದ್ರೆ ವಿಧಾನಸಭೆ ಮಾತ್ರ ಇರುತ್ತೆ. ಇನ್ನೊಂದು ಬಂದು ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಇರುತ್ತೆ. ಇಲ್ಲಿ ಇದನ್ನ ನಾವು ದ್ವಿಸದನ ಶಾಸಕಾಂಗ ಪದ್ಧತಿ ಅಂತ ಕರೀತಾರೆ. ಸೊ ಇಲ್ಲಿ ಎರಡು ಹೌಸ್ಗಳು ಇರ್ತವೆ, ಒಂದು ವಿಧಾನಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ, ಇನ್ನೊಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುತ್ತೆ. ಓಕೆ, ಸೊ ಹಾಗಾಗಿ ಕೆಳಗಿನ ಯಾವ ರಾಜ್ಯಗಳಲ್ಲಿ ಒಂದು ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಹೌದಾ, ನಿಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಇದೆ ಆಪ್ಷನ್, ಉತ್ತರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಮಧ್ಯಪ್ರದೇಶ ಇದೆ. ಸೊ ಓಕೆನಾ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 28 ಸ್ಟೇಟ್ಗಳಿದೆಯಲ್ಲ, ಅದರಲ್ಲಿ ಕೇವಲ 6 ಸ್ಟೇಟ್ಗಳಲ್ಲಿ ಮಾತ್ರ ಏನಂದ್ರೆ 6 ರಾಜ್ಯಗಳು ಮಾತ್ರನೇ ವಿಧಾನ ಪರಿಷತ್ತನ್ನು ಹೊಂದಿರುವಂಥದ್ದು. ಅದಕ್ಕೆ ನಾವು ನಿಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ, ಉತ್ತರ ಪ್ರದೇಶ್, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್ ಅಂತ ಕರೀತಾರೆ. ಇದನ್ನ ಶಾರ್ಟ್ಕಟ್ ಕೋಡ್ ಬಂದು ಕುಟುಂಬ ಅಂತ ಕರಿಬಹುದು, ಕುಟುಂಬ ಅಂತ ನೋಡಿ. ಹೌದಾ, ಸೊ ಕೆ ಅಂದ್ರೆ ಕರ್ನಾಟಕ, ಉತ್ತರ ಪ್ರದೇಶ್, ಟಿ ಅಂದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್ ಅಂತ ಕುಟುಂಬ ಅಂತ ಕರೀತಾರೆ. ಹೌದಾ, ಸೊ ಹಾಗಾಗಿ ಇಲ್ಲಿ ಮಧ್ಯಪ್ರದೇಶ ಕೊಟ್ಟಿದಾರಲ್ಲ, ಸೊ ಮಧ್ಯಪ್ರದೇಶ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲ, ಯಾಕಂದ್ರೆ ಅದೊಂದು ಯೂನಿಕ್ಯಾಮರಲ್ ಲೆಜಿಸ್ಲೇಚರ್ ಆಗಿದೆ. ಬರೀ ಅದೊಂದು ಏಕ ಸದನ ಶಾಸಕಾಂಗ ಪದ್ಧತಿ ಇರುವುದರಿಂದ ಬರೀ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ ಇದೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಮಧ್ಯಪ್ರದೇಶವು ವಿಧಾನ ಪರಿಷತ್ತನ್ನ ಹೊಂದಿಲ್ಲ. ಕರ್ನಾಟಕ ಹೊಂದಿದೆ, ಉತ್ತರ ಪ್ರದೇಶ ಹೊಂದಿದೆ, ಮಹಾರಾಷ್ಟ್ರ ಹೊಂದಿದೆ, ತೆಲಂಗಾಣ ಹೊಂದಿದೆ, ಆಂಧ್ರ ಪ್ರದೇಶ ಹೊಂದಿದೆ, ಅದೇ ರೀತಿ ಬಿಹಾರ್ ಹೊಂದಿದೆ. ಮಧ್ಯಪ್ರದೇಶದಲ್ಲಿ ಯಾವುದೇ ರೀತಿಯ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತು ಹೊಂದಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಂತ್ರಿ ಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರ್ತಾರೆ ಅಂತ ಕೇಳಿದ್ದಾರೆ. ಹೌದಾ, ದ ಮೆಂಬರ್ಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಅಂತ ಕರೀತಾರೆ ನೋಡಿ. ಹೌದಾ, ಸೊ ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಏನು ನಾವು ಈ ಒಂದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದ ಗವರ್ಮೆಂಟ್ ಅಂತ ಕರೀತಾರೆ, ಅಥವಾ ಸಂಸದೀಯ ಪದ್ಧತಿಯ ಸರ್ಕಾರ ಅಳವಡಿಸಿಕೊಂಡಿದ್ದಿಲ್ಲ. ಇದರ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ಆಕ್ಚುಲಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಾಗಿರ್ತಾರೆ ಅಂದ್ರೆ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ ಆಗಿರ್ತಾರೆ. ಹೌದಾ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಒಂದ್ ಕಡೆ ನ್ಯಾಯಾಂಗ ಇದೆ, ಜುಡಿಷಿಯರಿ ಇದೆ, ಹೌಸ್ ಆಫ್ ಪೀಪಲ್ ಅಂತ ಗೊತ್ತಿರಬೇಕು, ಲೋಕಸಭಾ ಅಥವಾ ಲೋಕಸಭಾ ಅಂತ ಕರೀತಾರೆ. ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯಸಭಾ. ಹೌದಾ, ಅದೇ ರೀತಿ ರಾಷ್ಟ್ರಪತಿ ನೋಡಿ. ಸೊ ಹಾಗಾಗಿ ಈ ಮಂತ್ರಿಮಂಡಲವು, ಕೇಂದ್ರದ ಮಂತ್ರಿಮಂಡಲವು ಯಾವುದಕ್ಕೆ ಜವಾಬ್ದಾರಾಗಿರ್ತಾರೆ ಅಂದ್ರೆ ಅದು ಲೋಕಸಭಾ ಅಥವಾ ಹೌಸ್ ಆಫ್ ದ ಪೀಪಲ್ ನೋಡಿ. ಹೌದಾ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ. ಸೊ ಅದು ಆರ್ಟಿಕಲ್ 75 ಇದೆಯಲ್ಲ ಹೇಳುತ್ತೆ. ಸೊ ಆರ್ಟಿಕಲ್ 75 ಹೇಳುತ್ತೆ ನಮ್ಮ ಸಂವಿಧಾನ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಈ ಒಂದು ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿತವಾಗಿರುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್ ಅಥವಾ ಲೋಕಸಭೆ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಾರೆ. ಹೌದಾ, ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಅಂತ ಕೇಳಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿರೋದ್ರಲ್ಲಿ. ಹೌದಾ, ಸೊ ನಮಗೆಲ್ಲ ಗೊತ್ತಿರುವಂತೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ರಚನಾ ಸಭೆಯನ್ನು ಮಾಡ್ತಾರೆ. ಸೊ ಓಕೆ, ಅದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಜೊತೆಗೆ ಅವರೊಬ್ಬ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಇರ್ತಾರೆ. ಓಕೆ, ಹಾಗಾಗಿ ಸೊ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ಸಭೆ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂದ್ರೆ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಓಕೆ, ಇದಕ್ಕೆ ಉಪಾಧ್ಯಕ್ಷರಾಗಿರ್ತಾರೆ ಅಂದ್ರೆ ಎಚ್.ಸಿ. ಮುಖರ್ಜಿ ಅವರಾಗಿರ್ತಾರೆ ನೋಡಿ. ಎಚ್.ಸಿ. ಮುಖರ್ಜಿ ಅವರು ಅಂದ್ರೆ ಈ ಸಂವಿಧಾನ ಸಭೆಯ ಉಪಾಧ್ಯಕ್ಷರ ಕೆಲಸ ಮಾಡ್ತಾರೆ. ಜೊತೆಗೆ ಈ ಸಂವಿಧಾನ ಸಭೆಗೆ ಒಂದು ಸಂವಿಧಾನದ ಒಂದು ಅಡ್ವೈಸರ್, ಓಕೆ, ಸಲಹೆಗಾರ ಯಾರಂತಂದ್ರೆ ಅದು ಬಿ.ಎನ್. ರಾವ್. ಓಕೆ, ಬಿ.ಎನ್. ರಾವ್ ಏನಂತಂದ್ರೆ ಆಕ್ಚುಲಿ ಈ ಒಂದು ಸಂವಿಧಾನ ಸಭೆಗೆ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಅಥವಾ ಸಂವಿಧಾನದ ಒಂದು ಸಲಹೆಗಾರ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇದೆಯಲ್ಲ, ಸೊ ಅದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈಸ್ ದ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನೋಡಿ. ಹೌದಾ, ನಮಗೆ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹಲವಾರು ಸಮಿತಿಗಳು ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರುವಂತೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಕರೀತಾರೆ. ಹೌದಾ,
ಸಂವಿಧಾನ ಕರಡು ರಚನಾ ಸಮಿತಿ ಅಂತ ಕರೀತಾರೆ, ಅದಕ್ಕೆ ಅಧ್ಯಕ್ಷರಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ಅದೇ ರೀತಿ ನೋಡಿ, ಸೊ ಕಮಿಟಿ ಆನ್ ದಿ ಅಡ್ವೈಸರಿ ಕಮಿಟಿ ಆನ್ ದಿ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಅದಕ್ಕೆ ಅಧ್ಯಕ್ಷರಾಗಿದ್ದು ವಲ್ಲಭಾಯ್ ಪಟೇಲ್ ಅವರು. ಓಕೆ, ಅದೇ ರೀತಿ ನೋಡಿ ಸ್ಟೇಟ್ಸ್ ಕಮಿಟಿ ಅಧ್ಯಕ್ಷರಾಗಿದ್ದು ಜವಾಹರ್ಲಾಲ್ ನೆಹರು ಅವರು. ಸೊ ಹಾಗೆ ಹಲವಾರು ಕಮಿಟಿಗಳು ಬರ್ತವೆ, ಅವುಗಳ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅದು ರಾಜೇಂದ್ರ ಬಾಬು ಪ್ರಸಾದ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ಆರ್ಟಿಕಲ್ ಕೇಳಿದರೆ ಕ್ವಶನ್ಸ್ಗೆ ಸ್ವಲ್ಪ ಕ್ವಶನ್ಸ್ ನಿಮಗೆ ಮಿಸ್ಟೇಕ್ ಅನ್ಸುತ್ತೆ ನೋಡಿ, ಇಂಗ್ಲೀಷಲ್ಲಿ ಓದಿ ಒಂದ್ಸಲ. ದ ಪವರ್ ಆಫ್ ದ ಪ್ರೆಸಿಡೆಂಟ್ ಟು ಕನ್ಸಲ್ಟ್ ದ ಸುಪ್ರೀಂ ಕೋರ್ಟ್ ಇಸ್ ಅಂಡರ್ ಆರ್ಟಿಕಲ್ ಅಂತ ಕೇಳಿದ್ದಾರೆ, ಹೌದಾ? ಬಟ್ ಇದು ಕನ್ನಡದಲ್ಲಿ ಏನಂದ್ರೆ ತಪ್ಪಾಗುತ್ತೆ. ಆಕ್ಚುಲಿ ನೋಡಿದ್ರೆ ಸುಪ್ರೀಂ ಕೋರ್ಟ್ ಅನ್ನ ನಿಯಂತ್ರಿಸುವ ಅಂತಲ್ಲ, ಆಕ್ಚುಲಿ ಕನ್ಸಲ್ಟ್ ಅಂದ್ರೆ ಸಂಪರ್ಕಿಸುವ, ಹೌದಾ? ಅಧ್ಯಕ್ಷರಂದ್ರೆ ರಾಷ್ಟ್ರಪತಿಗಳು ನೋಡಿ. ಹಾಗಾಗಿ ಇಂಗ್ಲೀಷಲ್ಲಿ ಕರೆಕ್ಟ್ ಆಗಿದೆ, ಬಟ್ ಕನ್ನಡದಲ್ಲಿ ಅಷ್ಟು ಕರೆಕ್ಟ್ ಆಗಿದ್ದು ಟ್ರಾನ್ಸ್ಲೇಟ್ ಆಗಿಲ್ಲ. ಸೊ ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಹೌದಾ? ಏನ್ ಕ್ವಶನ್ ಇದೆ ಆಕ್ಚುಲಿ, ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಕನ್ಸಲ್ಟ್ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಆರ್ಟಿಕಲ್ ಯಾವ್ದೊಂದು ಕೇಳಿದ್ದಾರೆ, ಹೌದಾ? ಸೊ ಹಾಗಾಗಿ ಆರ್ಟಿಕಲ್ ಬಿ 143 ಆರ್ಟಿಕಲ್ ಇದೆಯಲ್ಲ, ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಕನ್ಸಲ್ಟ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಅದೇನಂತಂದ್ರೆ ಆರ್ಟಿಕಲ್ 143 ಅಡಿಯಲ್ಲಿ. ಓಕೆನಾ? ಸೊ ಹಾಗಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಕರೆಕ್ಟ್ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ 143ನೇ ವಿಧಿಯಾಗಿರುವಂಥದ್ದು. ನೋಡಿ, ನಮಗೆ ಎಸ್ಪೆಷಲಿ ಈ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆರ್ಟಿಕಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ರೀಸೆಂಟ್ ಆಗಿ ಪರ್ಟಿಕ್ಯುಲರ್ ಆರ್ಟಿಕಲ್ ಕೇಳ್ತಾ ಇದ್ದಾರೆ, ಹೌದಾ? ನೋಡಿ, ಆರ್ಟಿಕಲ್ 131 ಏನಂತಂದ್ರೆ ಆಕ್ಚುಲಿ ಒರಿಜಿನಲ್ ಜೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಅಂತ ಕರೀತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಏನಂತಾರೆ, ಒರಿಜಿನಲ್ ವ್ಯಾಪ್ತಿಯನ್ನ ಹೇಳ್ತಾ ಹೋಗುತ್ತೆ ಆರ್ಟಿಕಲ್ 131. ಅದೇ ರೀತಿ 132 ಇದೆಯಲ್ಲ, ಅಪಿಲೇಟ್ ಜೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಅಪೀಲ್ಸ್ ಫ್ರಮ್ ದ ಹೈಕೋರ್ಟ್ಸ್ ಇನ್ ಸರ್ಟನ್ ಕೇಸ್ ಅಂತ ಕೇಳ್ತಾರೆ. ಅಂದ್ರೆ ಸೊ ಸುಪ್ರೀಂ ಕೋರ್ಟ್ ಏನಂತಂದ್ರೆ ಅಪೀಲ್ ಮಾಡಬಹುದು ಹೈಕೋರ್ಟ್ ನ ಕೆಲವೊಂದು ಕೇಸ್ಗಳು ಅಂತಿದೆ. ಅದೇ ರೀತಿ ಸೊ ಆರ್ಟಿಕಲ್ 136 ಅಲ್ಲಿ ಸ್ಪೆಷಲ್ ಯು ಟು ಅಪೀಲ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 143 ಇದೆಯಲ್ಲ, ಇದು ಪ್ರೆಸಿಡೆಂಟ್ ಟು ಕನ್ಸಲ್ಟ್ ದ ಸುಪ್ರೀಂ ಕೋರ್ಟ್ ಅಂತ. ಅಂದ್ರೆ ರಾಷ್ಟ್ರಪತಿಯವರು ಯಾವುದಾದ್ರೂ ಕೂಡ ಒಂದು ಕಾನೂನು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತೊಡಕುಂಟಾದಾಗ ಏನ್ ಮಾಡ್ತಾರೆ, ಅವರು ಸುಪ್ರೀಂ ಕೋರ್ಟ್ ಅನ್ನ, ಒಂದು ಸುಪ್ರೀಂ ಕೋರ್ಟ್ ನ ಅಡ್ವೈಸ್ ಅನ್ನ ಕೇಳ್ತಾರೆ ಅಂಡರ್ ಆರ್ಟಿಕಲ್ 143 ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್, ಭಾರತದಲ್ಲಿ ರಾಜ್ಯದ ಗಡಿಗಳನ್ನ ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ ಅಂತ ಕೇಳಿದ್ದಾರೆ, ಹೌದಾ? ದ ಅಥಾರಿಟಿ ಟು ಆಲ್ಟರ್ ದ ಬೌಂಡ್ರೀಸ್ ಆಫ್ ದ ಸ್ಟೇಟ್ ಇನ್ ಇಂಡಿಯಾ ರೆಸ್ಟ್ರಿಕ್ಷನ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನಂದ್ರೆ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಆರ್ಟಿಕಲ್ 1 ಹೇಳುತ್ತೆ, ಇಂಡಿಯಾ ದಟ್ ಇಸ್ ಭಾರತ್ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಓಕೆನಾ? ಸೊ ಹಾಗಾಗಿ ನಮ್ಮ ದೇಶದಲ್ಲಿರುವಂತಹ ಯಾವುದೇ ರಾಜ್ಯಗಳನ್ನ, ಹೊಸ ರಾಜ್ಯಗಳನ್ನ ಕ್ರಿಯೇಟ್ ಮಾಡಬಹುದು, ಇರುವಂತಹ ರಾಜ್ಯಗಳನ್ನ ತೆಗೆದುಹಾಕಬಹುದು, ಮತ್ತೆ ರಾಜ್ಯಗಳ ಗಡಿಗಳನ್ನ ಚೇಂಜ್ ಮಾಡಬಹುದು, ಹೆಸರುಗಳನ್ನ ಚೇಂಜ್ ಮಾಡಬಹುದು. ಅದೆಲ್ಲ ಪವರ್ ಯಾರಿಗಿದೆ ಅಂತಂದ್ರೆ ಅದು ನಮ್ಮ ಬ್ರಿಟಿಷ್ ಪಾರ್ಲಿಮೆಂಟ್ ಅಥವಾ ಸಂಸತ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ರಾಜ್ಯದ ಗಡಿಗಳನ್ನ ಬದಲಾಯಿಸುವಂತ ಅಧಿಕಾರ ಇರುವುದು ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಗೆ ಎರಡು ಆರ್ಟಿಕಲ್ ಬರುತ್ತೆ, ಒಂದು ಆರ್ಟಿಕಲ್ 2 ಬರುತ್ತೆ ಮತ್ತೆ ಆರ್ಟಿಕಲ್ 3 ಬರುತ್ತೆ. ಆರ್ಟಿಕಲ್ 2 ಏನ್ ಹೇಳ್ತಿದ್ರೆ ಆಕ್ಚುಲಿ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನ್ಯೂ ಸ್ಟೇಟ್ಸ್ ಅಂತ ಕರೀತಾರೆ. ಅಂದ್ರೆ ಪಾರ್ಲಿಮೆಂಟ್ಗೆ ಪವರ್ ಇದೆ, ಅದು ಯಾವುದೇ ಒಂದು ಹೊಸ ರಾಜ್ಯಗಳನ್ನ ಕ್ರಿಯೇಟ್ ಮಾಡಬಹುದು, ಸ್ಥಾಪಿಸಬಹುದು ಅಥವಾ ಅಡ್ಮಿಟ್ ಮಾಡಬಹುದು, ಅದು ಇಂಡಿಯನ್ ಯೂನಿಯನ್ ಅಲ್ಲಿ. ಅದೇ ರೀತಿ ಆರ್ಟಿಕಲ್ 3 ಏನ್ ಹೇಳ್ತಾರೆ ಆಕ್ಚುಲಿ ಫಾರ್ಮೇಷನ್ ಆಫ್ ದ ನ್ಯೂ ಸ್ಟೇಟ್ಸ್, ಅಂದ್ರೆ ಹೊಸ ರಾಜ್ಯಗಳನ್ನ ಕ್ರಿಯೇಟ್ ಮಾಡಬಹುದು, ರಾಜ್ಯಗಳಲ್ಲಿ ಅಲ್ಟ್ರೇಟ್ ಮಾಡಬಹುದು, ಮಾಡಿಫಿಕೇಶನ್ ಮಾಡಬಹುದು, ಬೌಂಡ್ರಿಗಳನ್ನ ಚೇಂಜ್ ಮಾಡಬಹುದು, ಕಡಿಮೆ ಮಾಡಬಹುದು, ಜಾಸ್ತಿ ಮಾಡಬಹುದು, ಮತ್ತೆ ಹೆಸರುಗಳನ್ನ ಬದಲಾಯಿಸಬಹುದು. ಎಲ್ಲ ಬರುವಂಥದ್ದು ಆರ್ಟಿಕಲ್ 3 ಅಲ್ಲಿ ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ. ಸೊ ಹಾಗಾದ್ರೆ ನಿಮ್ಗೆ ಒಂದು ಕ್ವಶನ್, ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಗೊತ್ತಾ ನಿಮಗೆ, ಜಮ್ಮು ಅಂಡ್ ಕಾಶ್ಮೀರ ರಾಜ್ಯವನ್ನ ಏನ್ ಮಾಡಿದಾರೆ, ಅದನ್ನ ರಾಜ್ಯವನ್ನು ತೆಗೆದಾಕಿ ಏನ್ ಮಾಡಿದ್ದಾರೆ, ಹೊಡೆದಾಕಿ ಈಗ ಒಂದು ಯುಟಿ ಮಾಡಿದ್ದಾರೆ, ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಲಡಾಖ್ ಅಂತ. ಸೊ ಹಾಗಾದ್ರೆ ಆರ್ಟಿಕಲ್ 2 ನ 3 ಅಂತ ನೀವು ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಸೊ ರೀಸೆಂಟ್ ಆಗಿ ಜಮ್ಮು ಕಾಶ್ಮೀರ ಏನ್ ಮಾಡಿದ್ದಾರೆ, ರಾಜ್ಯವನ್ನ ಯುಟಿ ಮಾಡಿದಾರಲ್ಲ, ಅದನ್ನ ಆರ್ಟಿಕಲ್ 2 ಅಲ್ಲಿ ಮಾಡಿದಾರ ಅಥವಾ 3 ಅಲ್ಲಿ ಮಾಡಿದಾರೆ ಅಂತ ಕಾಮೆಂಟ್ ಅಲ್ಲಿ ನೀವು ಆನ್ಸರ್ ಮಾಡಿ. ಓಕೆ, ಯಾ. ನೆಕ್ಸ್ಟ್, ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ರಿಸೀವ್ಡ್ ರಾಯಲ್ ಅಸೆಂಟ್ ಫ್ರಮ್ ದ ಬ್ರಿಟಿಷ್ ಮೊನಾರ್ಕ್ ಅಂತ ಕೇಳಿದ್ದಾರೆ, ಹೌದಾ? ನಮಗೆ ಗೊತ್ತಿರುವಂತೆ ಫಸ್ಟ್ ಆಕ್ಟ್ ಬಂದು ಯಾವುದು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ ದ 1773 ಬರುತ್ತೆ. ಲಾಸ್ಟ್ ಆಕ್ಟ್ ಯಾವುದು ಅಂತಂದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ ದಿ 1947 ನೋಡಿ. ಓಕೆ, ಇವೆಲ್ಲ ಕೂಡ ಬ್ರಿಟಿಷರ್ ಮಾಡಿರುವಂತಹ ಒಂದು ಕಾನೂನುಗಳಾಗಿರುವಂಥದ್ದು. ಇದು ಫಸ್ಟ್ ಆಕ್ಟ್ ಬಂದು ರೆಗ್ಯುಲೇಟಿಂಗ್ ಕಾಯ್ದೆ, ಲಾಸ್ಟ್ ಆಕ್ಟ್ ಬಂದು ಭಾರತ ಸ್ವತಂತ್ರ ಕಾಯ್ದೆ 1947. ಓಕೆನಾ? ಸೊ ಹಾಗಾಗಿ ಈ ಭಾರತ ಸ್ವತಂತ್ರ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ಸಮ್ಮತಿ ಯಾವಾಗ ಪಡೀತು ಅಂತ ಕೇಳಿದರೆ, ಸೊ ಅದು ಸಮ್ಮತಿ ಕೊಟ್ಟಿದ್ದು ಯಾವಾಗಂದ್ರೆ ಜುಲೈ 1947 18ನೇ ತಾರೀಕು. ಓಕೆ, ಸೊ ಅದು ಯಾವಾಗಂದ್ರೆ ಜುಲೈ 18, 1947 ಏನ್ ಮಾಡ್ತಾರೆ ಆಕ್ಚುಲಿ ಈ ಕಾಯ್ದೆಗೆ ಬ್ರಿಟಿಷ್ ಮೊನಾರ್ಕ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕಾಯ್ದೆಗೆ ಸಮ್ಮತಿಯನ್ನ ಕೊಡ್ತಾರೆ. ಓಕೆನಾ? ಸೊ ಹಾಗಾಗಿ ಈ ಕಾಯ್ದೆಯ ಮುಖಾಂತರ ಏನ್ ಮಾಡ್ತಾರೆ, ಬ್ರಿಟಿಷ್ ಭಾರತವನ್ನ ಎರಡು ಸಪರೇಟ್ ದೇಶಗಳಾಗಿ ಮಾಡ್ತಾರೆ, ಒಂದು ಇಂಡಿಯಾ ಅಂತ ಮಾಡ್ತಾರೆ, ಇನ್ನೊಂದು ಪಾಕಿಸ್ತಾನ ಅಂತ ಮಾಡ್ತಾರೆ. ಓಕೆ, ಹಾಗಾಗಿ ಈ ಕಾಯ್ದೆ ಮುಖಾಂತರ ನಮಗೆ
ಬ್ರಿಟಿಷ್ ಭಾರತವನ್ನ ಎರಡು ದೇಶಗಳಾಗಿ ವಿಭಾಗಿಸಲಾಗುತ್ತೆ, ಒಂದು ಭಾರತ ಇನ್ನೊಂದು ಪಾಕಿಸ್ತಾನ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಈ ಆಕ್ಟ್ ಅನ್ನ ಇಟ್ ಇಸ್ ಆಲ್ಸೋ ಕಾಲ್ಡ್ ದಿ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕರೀತಾರೆ. ಓಕೆ, ಈ ಒಂದು ಕಾಯ್ದೆಯನ್ನ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕೂಡ ಕರೀತಾರೆ, ಅಥವಾ ಇದನ್ನ ಪಾರ್ಟಿಷನ್ ಪ್ಲಾನ್ ಅಂತ ಕೂಡ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ದಿ ಪಾರ್ಟಿಷನ್ ಪ್ಲಾನ್ ಅಥವಾ ಒಂದು ಇಬ್ಬಾಗದ ಯೋಜನೆ ಅಂತ ಕರೀತಾರೆ. ಯಾವುದಕ್ಕೆ? ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ ದಿ 1947. ಸೊ ಓಕೆನಾ, ಅದು ಸಮ್ಮತಿ ಯಾವಾಗ ಸಿಕ್ಕಿದ್ರೆ ಜುಲೈ 18, 1947. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನ ಈ ಕೆಳಗಿನ ಯಾವ ಲೇಖನಗಳಂದ್ರೆ ವಿಧಿ ಅಂತ ಅರ್ಥ. ಆಕ್ಚುಲಿ ಅದು ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರೆ ಈ ತರ ಬರುತ್ತೆ. ಅಂದ್ರೆ ಇಂಗ್ಲಿಷ್ ನೋಡಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಆರ್ ಇನ್ಕ್ಲೂಡಿಂಗ್ ದ ಆರ್ಟಿಕಲ್ಸ್ ಅಂತ ಕೇಳಿದ್ದಾರೆ. ನೋಡಿ ನಿಮಗೆಲ್ಲ ಈಸಿಯಾಗಿ ಗೊತ್ತಿರಬೇಕಾಗುತ್ತೆ. ಆಕ್ಚುಲಿ ನಮಗೆ ಫಸ್ಟ್ ಪಾರ್ಟ್ ಬರುತ್ತೆ, ಹೌದಾ? ಫಸ್ಟ್ ಪಾರ್ಟ್ ಏನಿರುತ್ತೆ? ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್ ಅಂತ ಬರುತ್ತೆ, ಆರ್ಟಿಕಲ್ 1 to 4. ಎರಡನೇ ಭಾಗ ಬರುತ್ತೆ ಸಿಟಿಜನ್ಶಿಪ್, ಪೌರತ್ವ ಅಂತ ಕರೀತಾರೆ, ಹೌದಾ? ಆರ್ಟಿಕಲ್ 5 to 11. ಮೂರನೇ ಭಾಗ ಬರುತ್ತೆ ಅದು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಅಂತ ಕರೀತಾರೆ, ಆರ್ಟಿಕಲ್ 12 to 35. ಸೊ ನಾಲ್ಕನೇ ಭಾಗ ಬರುತ್ತೆ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಬರುತ್ತೆ, ಅದು ಆರ್ಟಿಕಲ್ 36 to 51, ಹೌದಾ? ಸೊ ಹಾಗಾಗಿ DP ಸಂಬಂಧಪಟ್ಟ ಆರ್ಟಿಕಲ್ ಎಷ್ಟು ಅಂತಂದ್ರೆ ಅದು 36 to 51. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ನೋಡಿ, ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಅಥವಾ ಯಾವುದು ಸಂವಿಧಾನ ತಿದ್ದುಪಡಿ ಮುಖಾಂತರ ಇಳಿಸಲಾಯಿತು? The age to exercise franchise to vote was reduced from 21 years to 18 years by under the which amendment act ಅಂತ ಕೇಳ್ತಿದ್ದಾರೆ. ಇಲ್ಲಿ ನಮಗೆ 42ನೇ ಅಮೆಂಡ್ಮೆಂಟ್ ಅಂತಿದೆ, 44ನೇ ತಿದ್ದುಪಡಿ ಇದೆ, 61ನೇ ತಿದ್ದುಪಡಿ ಇದೆ, 72ನೇ ತಿದ್ದುಪಡಿ ಇದೆ, ಹೌದಾ? ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಇಡಬಹುದು. ಯಾಕಂದ್ರೆ ಮೊದಲೇನಿತ್ತು ಗೊತ್ತಲ್ಲ, ನಮಗೆ ಏನು ಕಾನ್ಸ್ಟಿಟ್ಯೂಷನ್ ಜಾರಿಯಾದಾಗ ವೋಟ್ ಹಾಕುವಂತ ಏಜ್ ಎಷ್ಟಿತ್ತು? 21 ವರ್ಷ ಇತ್ತು. ಆದ್ರೆ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1988 ಇದೆಯಲ್ಲ, ಏನ್ ಮಾಡ್ತಾರೆ? ಇದರ ಮುಖಾಂತರ 21 ವರ್ಷನ 18 ವರ್ಷ ಇಳಿಸ್ತಾರೆ. ಯಾವುದ್ರ ಮುಖಾಂತರ? ಅದು 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1988 ಮುಖಾಂತರ. ಓಕೆ, ಹಾಗಾಗಿರೋದು ವೋಟಿಂಗ್ ಏಜ್ ಅನ್ನ 18 ಇಳಿಸ್ತಾರೆ. ಅದನ್ನ ನಾವೇನ್ ಕರಿತೀವಿ? ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಥವಾ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ನೋಡಿ 42 ನಿಮಗೆಲ್ಲ ಗೊತ್ತಿರುತ್ತೆ, ಹೌದಾ? 42 ಅಂದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಯಾಕಂದ್ರೆ ಇದನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದನ್ನ ಒಂದು ಭಾರತ ಸಂವಿಧಾನದ ಮಿನಿ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಇದರ ಮುಖಾಂತರ ನಾವು ಪ್ರಿಯಾಂಬಲ್ಗೆ ತಿದ್ದುಪಡಿ ಮಾಡಿ ಏನ್ ಮಾಡ್ತೀವಿ? 3 ಪದಗಳನ್ನ ಸೇರಿಸ್ತೀವಿ. ಅದು ಸೋಷಿಯಲಿಸ್ಟ್ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಅಂತ 3 ಪದಗಳನ್ನ ಸೇರಿಸ್ತೀವಿ. ಅದು 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ಇದಕ್ಕೆ ಮಿನಿ ಕಾನ್ಸ್ಟಿಟ್ಯೂಷನ್ ಕರೀತಾ ಹೋಗ್ತಾರೆ. ಮತ್ತೆ ಇದರ ಮುಖಾಂತರ ಏನ್ ಮಾಡ್ತೀವಿ? ನಾವು ಫಂಡಮೆಂಟಲ್ ಡ್ಯೂಟಿಗಳನ್ನ ಅಥವಾ ಮೂಲಭೂತ ಕರ್ತವ್ಯಗಳನ್ನ ಕೂಡ ಸೇರಿಸ್ತಾ ಹೋಗ್ತೀವಿ ನಾವು. ಓಕೆನಾ? ಅದೇ ರೀತಿ 44 ಇದೆಯಲ್ಲ ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಾರೆ? ಈ ಒಂದು ಆರ್ಟಿಕಲ್ 30 ಗೊತ್ತಾ ನಿಮಗೆ? ರೈಟ್ ಟು ಪ್ರಾಪರ್ಟಿ ಅಂತ ಕರೀತಾರೆ, ಆಸ್ತಿ ಹಕ್ಕು ಇದೆಯಲ್ಲ. ಇದೇನ್ ಮಾಡ್ತಾರೆ? ಆಕ್ಚುಲಿ ಮೂಲಭೂತ ಹಕ್ಕನ್ನು ತೆಗೆದಾಗ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅದನ್ನ 300 ಕ್ಯಾಪಿಟಲ್ ಏನ್ ಮಾಡ್ತಾರೆ ಅಂದ್ರೆ ರೈಟ್ ಟು ಪ್ರಾಪರ್ಟಿ ಏನಂದ್ರೆ ಒಂದು ಜಸ್ಟ್ ಲೀಗಲ್ ರೈಟ್ ಆಗಿ ಮಾಡ್ತಾರೆ. ಅದು 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1978 ಮುಖಾಂತರ. ಇನ್ನು 72ನೇ ಸಂವಿಧಾನ ತಿದ್ದುಪಡಿ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ತ್ರಿಪುರಾ ಸ್ಟೇಟ್ ಅಲ್ಲಿ ಏನಂತಂದ್ರೆ ಆಕ್ಚುಲಿ SC/ST ಸೀಟ್ಸ್ಗಳನ್ನ ರಿಸರ್ವ್ ಮಾಡ್ಕೊಳ್ಳಕ್ಕೆ ಇರುವಂತ ಒಂದು ಅಮೆಂಡ್ಮೆಂಟ್ ಅಂತ ಕರೀತಾರೆ. ಅದು 72ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಅಂತ. ಸೊ ಹಾಗಾಗಿ ಇಯರ್ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ ಇದು ಕನ್ನಡದಲ್ಲಿ ಕೂಡ ಮತ್ತೆ ತಪ್ಪಾಗಿದೆ, ಆಕ್ಚುಲಿ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಆಗಿಲ್ಲ. ದ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಮೂಡ್ ಬೈ ಅಂತ ಕೇಳಿದ್ದಾರೆ, ಹೌದಾ? ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ಅಲ್ಲ, ಆಕ್ಚುಲಿ ಅದನ್ನ ದೇಹಗಳ ನಿರ್ಣಯ ಅಂತ ಕರೀತಾರೆ. ಆಕ್ಚುಲಿ ಆಬ್ಜೆಕ್ಟ್ ರೆಸೊಲ್ಯೂಷನ್ ಕನ್ನಡದಲ್ಲಿ ಕರಿತೀವಿ ಅಂದ್ರೆ ನಾವು ದೇಹಗಳ ನಿರ್ಣಯ ಅಂತ ಕರೀತಾರೆ. ಆಕ್ಚುಲಿ ಅದು ವಸ್ತುನಿಷ್ಠ ತಪ್ಪಾಗಿದೆ. ಆಕ್ಚುಲಿ ಅದನ್ನ ಯಾರು ಮಂಡಿಸ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ, ಹೌದಾ? ಸೊ ಹಾಗಾಗಿ ನೋಡಿ ಏನು ಈ ಒಂದು ಆಬ್ಜೆಕ್ಟ್ ರೆಸೊಲ್ಯೂಷನ್ ಇದೆಯಲ್ಲ, ಇದೇನಾಗುತ್ತೆ? ಮುಂದೆ ನಮ್ಮ ಸಂವಿಧಾನದ ಒಂದು ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಅದೇ ನಮಗೆ ಮುಂದೆ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆ ಆಗುತ್ತೆ. ಅದನ್ನ ಯಾರು ರಚನೆ ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಅದನ್ನ ರಚನೆ ಮಾಡಿದ್ದು ಜವಾಹರ್ಲಾಲ್ ನೆಹರು ಅವರು. ಓಕೆ, ಸೊ ಆಬ್ಜೆಕ್ಟ್ ರೆಸೊಲ್ಯೂಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಮೂಡ್ ಯಾರು ಮಾಡಿದ್ದು? ಅದನ್ನ ಡ್ರಾಫ್ಟ್ ಮಾಡಿದ್ದು ಕೂಡ ಅವರೇ, ಮತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೂವ್ ಮಾಡಿದ್ದು ಕೂಡ ಅವರಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಓಕೆ, ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೊ ನೋಡಿ ಆಕ್ಚುಲಿ ಅಂದ್ರೆ ಇದನ್ನ ಈ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಯಾಕಂದ್ರೆ ರೀಸೆಂಟ್ ಆಗಿ ಸೊ ಆರ್ಟಿಕಲ್ 370 ತೆಗೆದಾಕಿರೋದಾ. ಸೊ ಆರ್ಟಿಕಲ್ 370 ಏನಿತ್ತು? ದೇರ್ ಇಸ್ ಅ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದಿ ಸ್ಟೇಟ್ ಆಫ್ ದಿ ಜಮ್ಮು ಕಾಶ್ಮೀರ ಅಂತ, ಹೌದಾ? ಅಂದ್ರೆ 370ನೇ ವಿಧಿ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿದ್ರಲ್ಲ, ರೀಸೆಂಟ್ ಏನ್ ಮಾಡಿದ್ರೆ ಅದನ್ನ ತೆಗೆದಾಕಿದ್ದಾರೆ. ಸೊ ಹಾಗಾಗಿ ಅದು ಕಾರಣಕ್ಕಾಗಿ ಈ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಏನಂದ್ರೆ
ಆರ್ಟಿಕಲ್ 371 ಕ್ಯಾಪಿಟಲ್ ಎ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಸ್ಪೆಷಲ್ ಪ್ರೊವಿಷನ್ಸ್ ಅಂತ. ಅಂದ್ರೆ 371ನೇ ವಿಧಿಯ ಪ್ರಕಾರ ಯಾವ ರಾಜ್ಯಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಹೌದಾ? ಸೊ ಹಾಗೆ ನಿಮ್ಗೆಲ್ಲ ಗೊತ್ತಿರಂತೆ ಸೊ 371 ಟು 371 ಜೆ ಇದೆಯಲ್ಲ, ಇವೆಲ್ಲ ಕೂಡ ಅಂತಂದ್ರೆ ಆಕ್ಚುಲಿ ಕೆಲವೊಂದು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಆರ್ಟಿಕಲ್ 371 ಕ್ಯಾಪಿಟಲ್ ಎ ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಟ್ಸ್ ಎ ಸ್ಪೆಷಲ್ ಸ್ಟೇಟಸ್ ಫಾರ್ ದ ಸ್ಟೇಟ್ ಆಫ್ ದಿ ನಾಗಾಲ್ಯಾಂಡ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಹೌದಾ? ಸೊ ನಮ್ಗೆ ಏನಂದ್ರೆ ಸೊ ಆರ್ಟಿಕಲ್ 371 ಇಂದ 371 ಎ ಬಿ ಸಿ ಡಿ ಅಪ್ ಟು ಜೆ ವರೆಗೆ ಕೂಡ ಕೆಲವೊಂದು ರಾಜ್ಯಗಳಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೌದಾ? ಆರ್ಟಿಕಲ್ 371 ಏನಂತಂದ್ರೆ ಆಕ್ಚುಲಿ ಮಹಾರಾಷ್ಟ್ರ ಮತ್ತೆ ಗುಜರಾತ್ಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಎ ಅಂಡ್ರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ಸ್ಟೇಟ್ ಆಫ್ ದಿ ನಾಗಾಲ್ಯಾಂಡ್. 371 ಬಿ ಅಲ್ಲಿ ಅಸ್ಸಾಂಗೆ, 371 ಸಿ ಅಲ್ಲಿ ಮಣಿಪುರ್ಗೆ, 371 ಡಿ ಅಲ್ಲಿ ಆಂಧ್ರ ಪ್ರದೇಶಕ್ಕೆ ಮತ್ತೆ ತೆಲಂಗಾಣಗೆ, ಅದೇ ರೀತಿ ಇ ಅಲ್ಲಿ ಇಗೆ ಆಂಧ್ರ ಪ್ರದೇಶ್ ಮತ್ತೆ ಆಂಧ್ರ ಪ್ರದೇಶಕ್ಕೆ, ಎಫ್ಗೆ ಸಿಕ್ಕಿಂಗೆ, ಜಿಗೆ ಮಿಜೋರಾಂಗೆ, 371 ಎಚ್ಗೆ ಅರುಣಾಚಲ್ ಪ್ರದೇಶ್, ಐಗೆ ಗೋವಾ, 371 ಜೆ ನಿಮಗೆಲ್ಲ ಗೊತ್ತಿರುವಂತೆ ಹೈದರಾಬಾದ್ ಕರ್ನಾಟಕದಿಂದ ಕರ್ನಾಟಕ ರೀಜನ್ ಅಂತ ಕರೀತಾರೆ. ಸೊ ಹಾಗಾಗಿ ಇವೆಲ್ಲ ಕೂಡ ಸ್ಪೆಷಲ್ ಸ್ಟೇಟಸ್ ಪಡೆದಿರುವಂತಹ ರಾಜ್ಯಗಳು. ಹಾಗಾಗಿ ಆರ್ಟಿಕಲ್ 371 ಎಲ್ಲಿ ಕೊಟ್ಟಿರುವಂಥದ್ದು ಅದು ನಾಗಾಲ್ಯಾಂಡ್ ರಾಜ್ಯಕ್ಕೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ರೈಟ್ ಟು ಪ್ರೈವೇಸಿ ಈಸ್ ಕಂಟೈನ್ಡ್ ಅಂತ ಕೇಳಿದ್ದಾರೆ. ಹೌದಾ? ಇದು ತುಂಬಾ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು. ಆಕ್ಚುಲಿ ಗೌಪ್ಯತೆ ಅನ್ನೋದಕ್ಕಿಂತ ನಾವು ಖಾಸಗಿ ಅಂತ ಕೂಡ ಖಾಸಗಿ ಹಕ್ಕು ಅಂತ ಕೂಡ ಕರೀತಾರೆ. ಓಕೆ, ಖಾಸಗಿ ಹಕ್ಕು ಅಥವಾ ಪ್ರೈವೇಟ್ ರೈಟ್ ಪ್ರೈವೇಸಿ ಅಂತ ಕರೀತಾರೆ. ಗೌಪ್ಯತೆ ಕೂಡ ಕರಿಬಹುದು, ನೋ ಪ್ರಾಬ್ಲಮ್ಸ್. ಹೌದಾ? ಸೊ ಹಾಗಾಗಿ ರೈಟ್ ಟು ಪ್ರೈವೇಸಿ ಅನ್ನೋದು ಇದು ಯಾವ ಆರ್ಟಿಕಲ್ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಆಕ್ಚುಲಿ ಇದು ಒರಿಜಿನಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಒಂದು ಕೇಸ್ ಬರುತ್ತೆ ಲಾಸ್ಟ್ 2017ರಲ್ಲಿ, ಅದು KS ಪುಟ್ಟಸ್ವಾಮಿ ಅಂತ ಕರೀತಾರೆ. KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತ ಬರುತ್ತೆ 2017-18ರಲ್ಲಿ. ಅವಾಗ ಏನ್ ಮಾಡ್ತಾರೆ ಆಕ್ಚುಲಿ ಈ ರೈಟ್ ಟು ಪ್ರೈವೇಸಿ ಅನ್ನ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂಡರ್ ಆರ್ಟಿಕಲ್ 21 ಅಲ್ಲಿ ಇದು ಕೂಡ ಒಂದು ಮೂಲಭೂತ ಹಕ್ಕಾಗಿದೆ ಅಂತ ಹೇಳುತ್ತೆ. ಇದು ಕೂಡ ಒಂದು ಫಂಡಮೆಂಟಲ್ ರೈಟ್ ಅಥವಾ ಆಗಿದೆ ಅಂತ ಏನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ಒಂದು KS ಪುಟ್ಟಸ್ವಾಮಿ ಒಂದು ಕೇಸ್ ಅಲ್ಲಿ ಅದನ್ನ ಘೋಷಣೆ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಈ ಗೌಪ್ಯತೆ ಹಕ್ಕು ಅಥವಾ ರೈಟ್ ಟು ಪ್ರೈವೇಸಿ ಇದೆಯಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ದಿ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಫಂಡಮೆಂಟಲ್ ರೈಟ್ಸ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ಇಲ್ಲಿ ನಮಗೆ ಆರ್ಟಿಕಲ್ 22 ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಗ್ರೇಸ್ ಕೂಡ ಅಂದ್ರೆ ಬರಲ್ಲ, ಬಟ್ ಆನ್ಸರ್ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಇದು ಕೂಡ ಮಿಸ್ಟೇಕ್ ಆಗಿರುತ್ತದೆ ಇಲ್ಲಿ ನಮಗೆ. ರೈಟ್, ನೆಕ್ಸ್ಟ್ ನೋಡಿ ಸುಪ್ರೀಂ ಕೋರ್ಟ್ ಬಗ್ಗೆ ಎರಡು ಕ್ವಶನ್ಸ್ ಕೇಳಿದ್ದಾರೆ. ಹೌದಾ? ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕಂಟೈನರ್ ಅಂತ ಕೇಳಿದ್ದಾರೆ. ಹೌದಾ? ನಾನು ಆಗಲೇ ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ ಆಕ್ಚುಲಿ. ಹೌದಾ? ಏನಂದ್ರೆ ನೋಡಿ, ಸೊ ಆರ್ಟಿಕಲ್ 131 ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಸುಪ್ರೀಂ ಕೋರ್ಟ್ ಒಂದು ಮೂಲ ವ್ಯಾಪ್ತಿಯ ಅಧಿಕಾರದ ಬಗ್ಗೆ ಹೇಳಿಕೊಡುತ್ತೆ. ಸೊ ಆರ್ಟಿಕಲ್ 131 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಆರ್ಟಿಕಲ್ 129 ಇದೆಯಲ್ಲ, ಇದೇನಂದ್ರೆ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕರೀತಾರೆ. ಸುಪ್ರೀಂ ಕೋರ್ಟ್ ಏನ್ ಮಾಡೋದು ತನ್ನ ಒಂದು ದಾಖಲೆಗಳನ್ನ ತಾನೇ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬಹುದು ಅಂಡರ್ ಆರ್ಟಿಕಲ್ 129 ಅಲ್ಲಿ. ಅದೇ ರೀತಿ ಆರ್ಟಿಕಲ್ 131 ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಸುಪ್ರೀಂ ಕೋರ್ಟ್ ಒಂದು ಮೂಲ ವ್ಯಾಪ್ತಿಯನ್ನ ಮೂಲ ಒಂದು ಜುರಿಸ್ಡಿಕ್ಷನ್ ಹೊಂದಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಒಂದು ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾತ್ರನೇ ರಿಸಾಲ್ವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್, ಬಿಟ್ವೀನ್ ದ ಸ್ಟೇಟ್ಸ್, ಆದ್ರೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಮಾತ್ರನೇ ಇದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡುವಂತ ಅಧಿಕಾರ ಹೊಂದಿದೆ. ಅದಕ್ಕೆ ನಾವು ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಕರೀತಾರೆ ಅಂಡರ್ ಆರ್ಟಿಕಲ್ 131 ಅಲ್ಲಿ. ಅದೇ ರೀತಿ 132 ಅಪಿಲೇಟ್ ಜ್ಯೂರಿಸ್ಡಿಕ್ಷನ್ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ 136 ಅಂತ ಹೇಳುತ್ತೆ ಸ್ಪೆಷಲ್ ಯು ಟು ಅಪೀಲ್ ಬೈ ದಿ ಸುಪ್ರೀಂ ಕೋರ್ಟ್ ಅಂತ ಹೇಳಿಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಆರ್ಟಿಕಲ್ 131 ಇಸ್ ದ ಇದೇನಂದ್ರೆ ಇಟ್ ಇಸ್ ಟಾಕ್ಸ್ ಅಬೌಟ್ ದ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಂವಿಧಾನದ ಯಾವ ಪರಿಚ್ಛೇದವನ್ನ ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತ ಕೇಳಿದ್ದಾರೆ. ಹೌದಾ? ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ದಿ ಗ್ರಾಮ ಸಭಾ ಅಂತ ಕರೀತಾರೆ. ಹೌದಾ? ನೋಡಿ, ನಮಗೆ ಲೋಕಲ್ ಗವರ್ಮೆಂಟ್ ಅಂತ ಕೇಳಿದ್ರಿ ಕೂಡ, ಸ್ಥಳೀಯ ಸರ್ಕಾರ ಅಂತ ಕರಿತೀವಿ. ಅಲ್ಲಿ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಬರುತ್ತೆ, ಇನ್ನೊಂದು ಮುನ್ಸಿಪಾಲಿಟಿ ಅಂತ ಬರುತ್ತೆ. ಹೌದಾ? ಸೊ ಹಾಗಾಗಿ ಈ ಪಂಚಾಯತ್ ರಾಜ್ ಅಂತ ಗೊತ್ತಲ್ಲ, ಆಕ್ಚುಲಿ ಅಂದ್ರೆ ಇವುಗಳು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಏನ್ ಮಾಡ್ತಾರೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 1992 ಪ್ರಕಾರ ಮಾಡ್ತಾರೆ. ಆಕ್ಚುಲಿ ಈ ಒಂದು ಪಂಚಾಯತ್ ರಾಜ್ಗಳನ್ನ ಸಂವಿಧಾನಬದ್ಧ ಸಂಸ್ಥೆಗೆ ಮಾಡ್ತಾರೆ. ಅದೇ ರೀತಿ 74th ಅಮೆಂಡ್ಮೆಂಟ್ ಆಕ್ಟ್ ಆಫ್ 1992 ಪ್ರಕಾರ ಮಾಡ್ತಾರೆ ಮುನ್ಸಿಪಾಲಿಟಿಗಳನ್ನ ಒಂದು ಸಂವಿಧಾನಬದ್ಧ ಸಂಸ್ಥೆಗೆ ಮಾಡ್ತಾರೆ. ಓಕೆನಾ? ಸೊ ಹಾಗಾಗಿ ಆರ್ಟಿಕಲ್ 243 ಕ್ಯಾಪಿಟಲ್ ಇದೆಯಲ್ಲ, ಇದೇನಾಗುತ್ತೆ ಆಕ್ಚುಲಿ ಈ ಒಂದು ಅಂದ್ರೆ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮುಖಾಂತರ ಆಕ್ಚುಲಿ ಆರ್ಟಿಕಲ್ 243 ಏನ್ ಹೇಳುತ್ತೆ ಅಂದ್ರೆ ಆಕ್ಚುಲಿ ನೀವು ಯಾವುದೇ ಒಂದು ಪಂಚಾಯತ್ ಮಾಡ್ಕೊಂಡ್ರೆ ಅಲ್ಲಿ ಕಡ್ಡಾಯವಾಗಿ ಗ್ರಾಮ ಸಭೆ ಮಾಡ್ಬೇಕಂತ ಹೇಳ್ತಾರೆ, ಗ್ರಾಮ ಸಭೆಯನ್ನ ಮಾಡ್ಬೇಕಂತ ಹೇಳ್ತಾರೆ. ಅದನ್ನ ನಾವು
ಗ್ರಾಮ ಸಭಾ ಅಥವಾ ವಿಲೇಜ್ ಅಸೆಂಬ್ಲಿ ಅಂತ ಕರೀತಾರೆ. ಸೊ ಓಕೆ, ಅದು ಅಂಡರ್ ಆರ್ಟಿಕಲ್ 243 ಕ್ಯಾಪಿಟಲ್ ಎ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಇಲ್ಲಿ ಆರ್ಟಿಕಲ್ 243 ಟಾಕ್ಸ್ ಅಬೌಟ್ ದ ವಿಲೇಜ್ ಅಸೆಂಬ್ಲಿ ಕನ್ಸಿಸ್ಟಿಂಗ್ ಆಫ್ ದ ಆಲ್ ದ ರಿಜಿಸ್ಟರ್ಡ್ ವೋಟರ್ಸ್ ವಿತ್ ಇನ್ ದ ಏರಿಯಾ ಆಫ್ ದ ಪಂಚಾಯತ್ ಅಂತ ಕರೀತಾರೆ. ಓಕೆ, ಅಂದ್ರೆ ಗ್ರಾಮ ಸಭೆ ಇದೆಯಲ್ಲ, ಇಲ್ಲಿ ಯಾರೆಲ್ಲ ವೋಟರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಮೆಂಬರ್ಸ್ ಆಗ್ತಾರೆ. ಅದಕ್ಕೆ ಇದನ್ನು ನಾವು ಡೈರೆಕ್ಟ್ ಡೆಮೋಕ್ರಸಿ ಅಂತ ಕರೀತಾರೆ. ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ದ ಡೈರೆಕ್ಟ್. ಓಕೆನಾ, ಇದನ್ನೊಂದು ನಾವು ನೇರ ಪ್ರಜಾಪ್ರಭುತ್ವಕ್ಕೆ ಒಂದು ಉದಾಹರಣೆ ಕೊಡ್ತೀವಿ ಅಂತಂದ್ರೆ ಗ್ರಾಮ ಸಭೆ ಕೊಡ್ತಾ ಹೋಗ್ತೀವಿ. ಓಕೆನಾ, ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸರ್ದಾರ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಅಂದ್ರೆ 1930 ಏನಾಗುತ್ತದೆ, ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಡೆಯುತ್ತೆ ಕರಾಚಿಯಲ್ಲಿ. ಓಕೆ, ಸೊ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸರ್ದಾರ್ ಪಟೇಲ್ ಆಗಿರ್ತಾರೆ. ಅಲ್ಲಿ ಏನಂದ್ರೆ ಕೆಲವೊಂದು ಇದು ಮಾಡ್ತಾ ಹೋಗ್ತಾರೆ, ಒಂದು ಮೂಲಭೂತ ಹಕ್ಕುಗಳು ಮತ್ತೆ ಇನ್ನೊಂದು ಫಂಡಮೆಂಟಲ್ ರೈಟ್ಸ್ ಮತ್ತೆ ಎಕನಾಮಿಕ್ ಪ್ರೋಗ್ರಾಮ್ ಇದು ಮಾಡ್ತಾ ಹೋಗ್ತಾರೆ. ಅದನ್ನ ಯಾರು ಡ್ರಾಫ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಹೌದಾ, ಸೊ ಹಾಗಾಗಿ ಇದನ್ನು ಡ್ರಾಫ್ಟ್ ಮಾಡಿದ್ದಾರೆ ಅಂತಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇಲ್ಲಿ ಫಂಡಮೆಂಟಲ್ ರೈಟ್ಸ್ಗಳನ್ನ ಮತ್ತೆ ಎಕನಾಮಿಕ್ ಪ್ರೋಗ್ರಾಮ್ಸ್ ಯಾರು ಡ್ರಾಫ್ಟ್ ಮಾಡ್ತಾರೆ ಅದನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದೆ ಅಂತ ಕೇಳಿದ್ದಾರೆ. ಹೂ ವಾಸ್ ದ ವೈಸ್ರಾ ಆಫ್ ಇಂಡಿಯಾ ವೆನ್ ರೌಲಟ್ ಆಕ್ಟ್ ಆಫ್ ವಾಸ್ ಪಾಸ್ ಅಂತ ಕೇಳ್ತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಒಂದು ಇನಿಷಿಯಲ್ ಕೇಳಿದ್ರೆ ಎಲ್ಲರೂ ಕೂಡ ಜಲಿಯಾನ ವಾಲಾಬಾಗ್ ಅಂತ ಕೇಳಿದ್ದಾರೆ. ಓಕೆ, ಜಲಿಯಾನ ವಾಲಾಬಾಗ್ ದುರಂತ ಆಗುತ್ತೆ ಯಾವಾಗ 1919ರಲ್ಲಿ. ಯಾಕಂದ್ರೆ ಈ ಕಾಯ್ದೆಯಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಹೋಗ್ತಾರೆ ಪಂಜಾಬ್ ಅಲ್ಲಿ. ಹಾಗಾಗಿ ಒಂದು ಜಲಿಯಾನ ವಾಲಾಬಾಗ್ ದುರಂತ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ರೋಲ್ಟ್ ಕಾಯ್ದೆ ಪಾಸ್ ಆದಾಗ, ಜಾರಿಯಾದಾಗ ಯಾರು ನಮ್ಮ ದೇಶದ ವೈಸ್ರಾಯ್ ಆಗಿದ್ದಾರೆ ಅಂತ ಕೇಳಿದ್ರೆ ಗೊತ್ತಿರಬೇಕು, ಅದು ಲಾರ್ಡ್ ಚರ್ಮ್ಸ್ಫೋರ್ಡ್ ಅವರು. ನೋಡಿ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡಿ ಇವರೇ ಲಾರ್ಡ್ ಚರ್ಮ್ಸ್ಫೋರ್ಡ್ ಅವರು. ಆಕ್ಚುಲಿ ಇವ್ರು ಏನಂತಂದ್ರೆ, ಸೊ ರೋಲ್ಟ್ ಆಕ್ಟ್ ಜಾರಿಗೆ ಆದಾಗ ಇವರೇ ನಮ್ಮ ದೇಶದ ವೈಸ್ರಾಯ್ ಆಫ್ ಇಂಡಿಯಾಗೆ ಕೆಲಸ ಮಾಡ್ತಿರ್ತಾರೆ. ಓಕೆ, ಸೊ ಇವೆಲ್ಲ ಗೊತ್ತಿರ್ಬೇಕು. ಯಾಕಂದ್ರೆ ನೋಡಿ 1857 ಒಂದು ದಂಗೆ ಆಗುತ್ತಲ್ಲ, ಸಿಪಾಯಿ ದಂಗೆ, ಅವಾಗ ಯಾರು ವೈಸ್ರಾಯ್ ಇದ್ರೆ ಅಂದ್ರೆ ಗೊತ್ತಿರ್ಬೇಕು ನಮಗೆ, ಅದು ಲಾರ್ಡ್ ಕ್ಯಾನಿಂಗ್ ಅಂತ ಕರೀತಾರೆ. ಅದೇ ರೀತಿ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1880 ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಯಾರಿದ್ರೆ ಅಂದ್ರೆ ಗೊತ್ತಿರಬೇಕು, ಲಾರ್ಡ್ ಡಫರಿನ್ ಆಗಿ ಅಂತ ಗೊತ್ತಿರಬೇಕು. ಅದೇ ರೀತಿ ಜಲಿಯಾನ ವಾಲಾಬಾಗ್ ಮ್ಯಾಸಕ್ರದಾಗ ಯಾರಿದ್ರೆ ಅಂತಂದ್ರೆ ಗೊತ್ತಿರಬೇಕು, ಅದು ಲಾರ್ಡ್ ಚರ್ಮ್ಸ್ಫೋರ್ಡ್ ಅವರಿಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಹಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮಾಹಿತಿ ಕಾಯ್ದೆಕ್ಕೂ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳಿದ್ರು. ಹೌದಾ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ವಾಸ್ ಕೇಮ್ ಇನ್ ಇಯರ್ ಅಂತಂದ್ರೆ ಅದು 2005ರಲ್ಲಿ ಗೊತ್ತಿರಬೇಕು. ಹೌದಾ, ನೀವೆಲ್ಲ ಕೂಡ RTI ಅಂತ ಕೇಳಿದ್ರೆ, ಮಾಹಿತಿ ಹಕ್ಕು ಅಂತ ಕೇಳಿದ್ರೆ ಜಾರಿಗೆ ಬಂದ ಯಾವಾಗ ಅಂದ್ರೆ 2005ರಲ್ಲಿ ಬರುತ್ತೆ. ಇದರಲ್ಲಿ ಕೆಲವೊಂದು ಬಾಡಿಗಳು ಬರುತ್ತೆ ನಿಮಗೆಲ್ಲ ಗೊತ್ತಿರುವಂತೆ. ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಬರುತ್ತೆ, ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ಇದಕ್ಕೆ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಇದ್ರ ಯಾರು ಅಪಾಯಿಂಟ್ ಮಾಡ್ತಾರೆ, ಇವರ ಒಂದು ಟರ್ಮ್ ಏನು, ಎಲ್ಲ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಇಯರ್ ಆಪ್ಷನ್ ಸಿ ಏನಂತಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕಮೆಂಟ್ ಆಗಿದೆ ಅಂತಂದ್ರೆ ಅದು 2005ರಲ್ಲಿ. ಡೋಂಟ್ ಕನ್ಫ್ಯೂಸ್. ಓಕೆ, ರೈಟ್ ಟು ಎಜುಕೇಶನ್ ಬೇರೆ, ಅದು ಜಾರಿಗೆ ಬಂದವಾಗ 2009ರಲ್ಲಿ. ಇದು RTI ಬೇರೆ, RTE ಬೇರೆ. ಓಕೆ, RTI ಜಾರಿಗೆ ಬಂದು 2005ರಲ್ಲಿ, RTE ಜಾರಿಗೆ ಬಂದು 2009ರಲ್ಲಿ ಅಂತ ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನು ಮಹಿಳೆಯನ್ನ ಸರ್ಕಾರದ ಮುಖ್ಯಸ್ಥಿಯನ್ನಾಗಿ ಆಯ್ಕೆ ಮಾಡಿಲ್ಲ ಅಂತ ಕೇಳಿದ್ರು. ಹೌದಾ, ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಹ್ಯಾಡ್ ನಾಟ್ ಎಟ್ ಎಲೆಕ್ಟೆಡ್ ಎ ವುಮೆನ್ ಆಸ್ ದ ಹೆಡ್ ಆಫ್ ದಿ ಗವರ್ಮೆಂಟ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿವರೆಗೆ ಕೂಡ ಯಾವ ಒಂದು ದೇಶದಲ್ಲಿ ಇನ್ನೂ ಕೂಡ ಮಹಿಳೆಯನ್ನ ಆ ದೇಶದ ಮುಖ್ಯಸ್ಥಿಯನ್ನಾಗಿ ಮಾಡಿಲ್ಲ ಅಂತ ಕೇಳಿದ್ದಾರೆ. ಹೌದಾ, ಇಂಡಿಯಾ ಇದೆ, ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ಅಮೆರಿಕ ಇದೆ ನೋಡಿ. ಹೌದಾ, ಸೊ ಹಾಗಾಗಿ ನಮಗೆ ಭಾರತ ಅಂದ್ರೆ ಆಕ್ಚುಲಿ ನಮ್ಮ ಭಾರತದಲ್ಲಿ ಕೂಡ ಆಗಿದ್ದಾರೆ, ಇಂದಿರಾ ಗಾಂಧಿ ಆಗಿದ್ದಾರೆ. ಹೌದಾ, ಅದೇ ರೀತಿ ಪಾಕಿಸ್ತಾನ ಅಂದ್ರೆ ಕೂಡ ಆಗಿದ್ದಾರೆ, ಬಾಂಗ್ಲಾದೇಶ್ ಕೂಡ ಆಗಿದ್ದಾರೆ, ರೀಸೆಂಟ್ ಆಗಿ ಕೂಡ ನಿಮಗೆಲ್ಲ ಗೊತ್ತಿರುತ್ತೆ ಮತ್ತೆ ಆಗಿದ್ದಾರೆ. ಸೊ ಹಾಗಾಗಿ ಅಮೆರಿಕದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಆ ಒಂದು ದೇಶದ ಮುಖ್ಯಸ್ಥರಾಗಿಲ್ಲ. ಬಟ್ ರೀಸೆಂಟ್ ಏನಂದ್ರೆ ಆಕ್ಚುಲಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆಗಿ ಕಮಲಾ ಹ್ಯಾರಿಸ್ ಆಗಿದ್ದಾರೆ. ಇವರು ಫಸ್ಟ್ ಲೇಡಿ ನೋಡಿ ವೈಸ್ ಪ್ರೆಸಿಡೆಂಟ್ ಆದಂತವರು. ಸೊ ಹಾಗಾಗಿ ಇಯರ್ ಆಪ್ಷನ್ ಡಿ ಇದೆಯಲ್ಲ ಅದು ಸರಿಯಾದ ಉತ್ತರ. ಅಮೆರಿಕದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಒಬ್ಬ ಮಹಿಳೆ ಕೂಡ ಆ ದೇಶದ ರಾಷ್ಟ್ರಪತಿ ಆಗಿಲ್ಲ ಅಥವಾ ಮುಖ್ಯಸ್ಥರಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಹೌದಾ, ಇಂಡಿಯಾ ಬಂದಾಗ ಇಂದಿರಾ ಗಾಂಧಿ ಇದ್ದಾರೆ, ಪಾಕಿಸ್ತಾನ ಬಂದಾಗ ಬೆಂಜೀರ್ ಭುಟ್ಟೋ ಇದ್ದಾರೆ, ಆಮೇಲೆ ಬಾಂಗ್ಲಾದೇಶ್ ಬಂದಾಗ ಫಸ್ಟ್ ಖಲೇದಾ ಜಿಯಾ ಇದ್ದಾರೆ, ಪ್ರೆಸೆಂಟ್ ಆಗಿ ಶೇಖ್ ಹಸೀನಾ ಇದ್ದಾರೆ. ಬಟ್ ಅಮೆರಿಕದಲ್ಲಿ ಇಲ್ಲಿವರೆಗೂ ಕೂಡ ಆ ಒಂದು ದೇಶದ ಮುಖ್ಯಸ್ಥರಾಗಿಲ್ಲ. ಬಟ್ ಆದ್ರೆ ಫಸ್ಟ್ ಟೈಮ್ ಅಂದ್ರೆ ಲಾಸ್ಟ್ ಟೈಮ್ ಏನಾಗಿದ್ರೆ ಕಮಲಾ ಹ್ಯಾರಿಸ್ ಅವರು ಆ ಒಂದು ಅಮೆರಿಕ ದೇಶದ ಮೊಟ್ಟ ಮೊದಲ ವುಮೆನ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ. ಅದು ಗೊತ್ತಿರಬೇಕು ನಿಮಗೆ. ದಟ್ಸ್ ಇಟ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ ಕೇಳಿದ್ದಾರೆ. ನೋಡಿ, ನಿಮಗೆ ಇದನ್ನ ಪಾರ್ಟ್ 3 ಅಲ್ಲಿ ಮೆನ್ಷನ್ ಮಾಡ್ತಿರೋದು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಆಕ್ಚುಲಿ ಇದನ್ನ ಅಮೆರಿಕ ಕಾನ್ಸ್ಟಿಟ್ಯೂಷನ್ ತೊಗೊಂಡಿದ್ದೀವಿ, ಬಾರ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ನಮಗೆ ರೈಟ್ ಟು ಎಜುಕೇಶನ್ ಇದೆ, ರೈಟ್ ಟು ಫ್ರೀಡಮ್ ಇದೆ, ರೈಟ್ ಟು ಲೈಫ್ ಇದೆ. ಸೊ ಎಲ್ಲ ಕೂಡ ಪಾರ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ ಅಂತ. ಹಾಗಾಗಿ ಅಂದ್ರೆ
ಸ್ವಾತಂತ್ರ್ಯ ಹಕ್ಕಿದೆ, ಶಿಕ್ಷಣದ ಹಕ್ಕಿದೆ, ಬದುಕು ಹಕ್ಕಿದೆ, ಇವೆಲ್ಲ ಕೂಡ ಏನಾಗಿದೆ ಮೂಲಭೂತ ಹಕ್ಕುಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಇವೆಲ್ಲ ಕೂಡ ಕೊಟ್ಟಂತವು ಮೂಲಭೂತ ಹಕ್ಕುಗಳು ಆಗಿರುವಂಥದ್ದು ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ದಟ್ಸ್ ಇಟ್. ನೆಕ್ಸ್ಟು ಪ್ರಸ್ತುತದ ಭಾರತದಲ್ಲಿರುವಂಥ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ದ ನಂಬರ್ ಆಫ್ ದ ಯೂನಿಯನ್ ಟೆರಿಟರೀಸ್ ಅಟ್ ದ ಪ್ರೆಸೆಂಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ನೋಡಿ ಆ್ಯಕ್ಚುಲಿ ನಮಗೆ ಮೊದಲು 7 ಇತ್ತು. ಆಮೇಲೆ ಏನು ಮಾಡ್ತಾರೆ, ಈ ಆರ್ಟಿಕಲ್ 370 ತೆಗೆದಾಕ ಏನು ಮಾಡ್ತಾರೆ, ಆ್ಯಕ್ಚುಲಿ ಜಮ್ಮು ಕಾಶ್ಮೀರನ ತೆಗೆದಾಕ್ಬಿಡ್ತಾರೆ. ಹೌದಾ, ತೆಗೆದಾಕ ಏನು ಮಾಡ್ತಾರೆ, 2 ವಿಟಾಗಿ ಮಾಡ್ತಾರೆ. ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ ಅಂತ ಕರಿತೀವಿ, ಇನ್ನೊಂದು ಲಡಾಖ್ ಅಂತ ಕರೀತಾರೆ. ಸೊ ಎಷ್ಟಾಯಿತು, 9 ಆಯಿತು. ಮತ್ತೇನು ಮಾಡ್ತಾರೆ ಆ್ಯಕ್ಚುಲಿ ಈ ದಾದ್ರಾ ಆ್ಯಂಡ್ ನಗರ್ ಹವೇಲಿ ಇದೆಯಲ್ಲ, ಅದೇನು ಮಾಡ್ತಾರೆ ಆ್ಯಕ್ಚುಲಿ ಈ ಡಿಯು ಆ್ಯಂಡ್ ಡಾಮರಲ್ಲಿ ಮರ್ಜ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಂದ್ರೆ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ 8 ಯೂನಿಯನ್ ಟೆರಿಟರಿಗಳಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಆಗಿ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿರುವಂಥದ್ದು ಯುಟಿ ಎಷ್ಟು ಅಂತಂದರೆ 8 ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ ಅಂತ ಕೇಳಿದ್ದಾರೆ. ಇನ್ ದ ಪ್ರಿಯಾಂಬಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟ್ರೈವ್ಸ್ ಟು ಸೆಕ್ಯೂರ್ ಆಲ್ ಆಫ್ ಇಟ್ಸ್ ಸಿಟಿಜನ್ಸ್ ಲಿಬರ್ಟಿ ಆಫ್ ಅಂತ ಕೇಳಿದ್ದಾರೆ. ಹೌದಾ, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್ ಅಂತ. ಹೌದಾ, ಸೊ ಹಾಗಾಗಿ ಎಲ್ಲವೂ ಕೂಡ ಇದರಲ್ಲಿ ಬರುವಂಥದ್ದಾಗಿದೆ. ಸೊ ಹಾಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಂಬಿಕೆ ಸ್ವಾತಂತ್ರ್ಯ ಇದೆ, ನಂಬಿಕೆ ಮತ್ತು ಆರಾಧನೆ ಇದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಸರಿಯಾಗಿರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಇದೆಯಾ, ಲಿಬರ್ಟಿ ಆಫ್ ಥಾಟ್ ಇದೆ, ಎಕ್ಸ್ಪ್ರೆಷನ್ ಇದೆ, ಬಿಲೀಫ್ ಇದೆ, ಫೇತ್ ಇದೆ, ವರ್ಷಿಪ್ ಇದೆ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಕೊಟ್ಟಂಥದ್ದು ಪಾರ್ಟ್ ಆಫ್ ದ ಲಿಬರ್ಟಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾ. ನೆಕ್ಸ್ಟು ಇದು ಡೈರೆಕ್ಟ್ ಕ್ವಶನ್ ಅಂತ ಹೇಳ್ಬೋದು. ಭಾರತ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು ಅಂತಂದರೆ ಅದು ಜಗದೀಪ್ ಧನ್ಖಡ್ ಅಂತ. ಓಕೆ, ಸೊ ಜಗದೀಪ್ ಧನ್ಖಡ್ ಇಸ್ ದ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಎ ಧನ್ಖರ್ ಅಥವಾ ಧನ್ಖಡ್ ಅಂತ ಕರೀತಾರೆ. ಓಕೆ, ಸೊ ಅವ್ರು ಪ್ರಸ್ತುತವಾಗಿ ಏನಂದರೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇವರು ಹಾಗೆ ರಾಜ್ಯಸಭಾ ಚೇರ್ಪರ್ಸನ್ ಆಗಿ ಕೂಡ ಕೆಲಸ ಮಾಡ್ತಾರೆ, ಗೊತ್ತಿರಬೇಕು ನಿಮಗೆ. ಓಕೆ, ಇವರು ರಾಜ್ಯಸಭೆಯ ಎಕ್ಸ್ ಚೇರ್ಪರ್ಸನ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಇವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಹೋಗ್ತಾರೆ. ಅದು ನಮ್ಮ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿಯವರು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾ. ನೋಡಿ, ಆಲ್ವಾ ಸಮಾರಂಭವು ಅಥವಾ ಅಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದ ಕೇಳಿದ್ದಾರೆ. ಭಾಳ ಒಂದು ಕಾಮನ್ ಸೆನ್ಸ್ ಕ್ವಶನ್ ಆ್ಯಕ್ಚುಲಿ ಇದು. ಆಲ್ವಾ ಸೆರೆಮನಿ ಪರ್ಟೈನ್ಸ್ ಟು ವಿಚ್ ಆಫ್ ದ ಮಿನಿಸ್ಟರ್ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ ಕೇಂದ್ರದಲ್ಲಿ 112 ಪ್ರಕಾರ ಏನು ಮಾಡ್ತಾರೆ, ಬಜೆಟನ್ನು ಮಂಡನೆ ಮಾಡ್ತಾರೆ. ಅದು ನಮ್ಮ ದೇಶದ ಹಣಕಾಸು ಮಂತ್ರಿಗಳು. ಯಾವಾಗ ಬಜೆಟ್ ಮಾಡ್ತಾ ಇರ್ತಾರೆ, ಬಜೆಟ್ ಮಂಡನೆ ಮಾಡ್ತಾ ಇರ್ತಾರೆ, ಅದಕ್ಕಿಂತ ಮುಂಚೆ ಏನಂದ್ರೆ ಆ್ಯಕ್ಚುಲಿ 1 ವೀಕ್ ಏನಂತಂದರೆ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ದಿ ಎಕನಾಮಿಕ್ ಅಫೇರ್ಸ್ ಇವ್ರು ಏನು ಮಾಡ್ತಾರೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಅವರು ಬಜೆಟನ್ನು ಪ್ರಿಪೇರ್ ಮಾಡ್ತಿರ್ತಾರೆ. ಅವಾಗ ಏನಂದರೆ ಆ್ಯಕ್ಚುಲಿ ಒಂದು 2 to 3 ಡೇಸ್ ಮನೆಗೆ ಹೋಗಲ್ಲ, ಅಂದರೆ ಒಂದು ಆರಲ್ಲಿ ಕೂತ್ಕೊಂಡು ಬಜೆಟನ್ನು ಪ್ರಿಪೇರ್ ಮಾಡ್ತಿರ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಲಾಸ್ಟ್ ಡೇಯಲ್ಲಿ ಏನಂದರೆ ಯಾರು ನಮ್ಮ ದೇಶದ ಹಣಕಾಸು ಸಚಿವರು ಏನು ಮಾಡ್ತಾರೆ, ಅವರಿಗೆ ಒಂದು ಅಲ್ವಾ ಅಂತ ಸ್ವೀಟ್ ಅನ್ನು ಹಂಚ್ತಾ ಹೋಗ್ತಾರೆ. ಅದನ್ನು ನಾವು ಅಲ್ವಾ ಸೆರೆಮನಿ ಅಂತ ಕರಿತಾ ಹೋಗ್ತಾರೆ. ಸೊ ಓಕೆ, ಅದು ಯಾವುದಂತಂದರೆ ಅದು ಹಣಕಾಸು ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ದಿ ಫೈನಾನ್ಸ್ ಅಂತ ಕರೀತಾರೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಹೌದಾ. ಸೊ ಅಲ್ವಾ ಸೆರೆಮನಿ ಬಿಫೋರ್ ದ ಬಜೆಟ್ ಅಂತ ಅಂದರೆ ನಮ್ಮ ದೇಶದ ಹಣಕಾಸು ಸಚಿವರು ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಎಲ್ಲ ಆಫೀಸರ್ಸ್ಗಳಿಗೆ ಏನು ಮಾಡ್ತಾರೆ ಅಂದರೆ ಒಂದು ಅಲ್ವಾ ಅನೌನ್ಸರ್ ಮುಖಾಂತರ ಬಜೆಟ್ನ ಒಂದು ಪ್ರಿಪರೇಷನ್ಸ್ಗೆ ಅವ್ರಿಗೆ ಇದು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ಆಗಿತ್ತು ಕ್ವಶನ್ಸ್ಗಳನ್ನ. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ನನ್ನ ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ದಿನ ಸಿಗೋಣ. ಥ್ಯಾಂಕ್ ಯು.